ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ ವ್ಲಾಗ್ಸ್. ಇವತ್ತು ನಾವು ಸ್ವಲ್ಪ ಬೇಗನೆ ಹೊರಗಡೆ ಹೋಗ್ಬೇಕು ಅಂದ್ಕೊಂಡ್ವಿ. ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಿರೋ ಹಾಗೆ ವೀಕೆಂಡ್ಸ್ ಅಥವಾ ನಾವೇನಾದ್ರು ಹೊರಗಡೆ ಹೋಗಬೇಕು ದೇವಸ್ಥಾನಕ್ಕೆ ಆ ಥರ ಅಂದರೆ ಸ್ವಲ್ಪ ಈ ನೇಚರ್ ಸ್ವಲ್ಪ ನಮಗೆ ಕೈ ಕೊಡೋದು ಜಾಸ್ತಿ. ಲೈಕ್ ಮಳೆ ಬರೋದಾಗಿರ್ಬೋದು, ಇಲ್ಲ ತುಂಬ ಬಿಸಿಲಾಗಿರ್ಬೋದು ಆ ಥರ. ಇವಾಗ ರೈನಿ ಸೀಸನ್ ಇರೋದ್ರಿಂದ ಮಳೆ ಕೂಡ ಬಂತು. ಸೊ ನಾವು ಅದನ್ನೆಲ್ಲ ಕವರ್ ಮಾಡಿ ಆಲ್ಮೋಸ್ಟ್ ಸ್ವಲ್ಪ ಲೇಟಾಗಿ ಹೊರಟ್ವಿ. ಒಂಥರ ಇಂಟರ್ಮೀಡಿಯೇಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ನಾವು ರೆಡಿಯಾಗಿ ನನ್ನ ಹಸ್ಬೆಂಡ್ ಬೇಗ ರೆಡಿಯಾಗಿದ್ದಾರೆ. ಆ್ಯಸ್ ಯೂಶುವಲ್ ಹುಡುಗಿರ್ದು ಗೊತ್ತಲ್ಲ ಪ್ರಾಬ್ಲಮ್ಸ್, ಫುಲ್ ಎಲ್ಲ ಎಷ್ಟು ಟೈಮ್ ತೊಗೋತೀವಿ ಅಂತ. ಅದೇ ಥರ ನಾನು ರೆಡಿ ಆಗ್ತಾಯಿದ್ದೀನಿ. ಹಾಗೆ ನನ್ನ ಮಗಳೂ ನನ್ನ ಕಾಂಪಿಟೇಟರ್. ಸೊ ನಾನು ಏನು ಹಾಕೋತೀನಿ ಅದು ನೋಡ್ಬಿಟ್ಟು ಮತ್ತೆ ಹೋಗಿ ಅವಳು ಹಾಕ್ಕೊಳ್ಳೋದು ಆ ಥರ. ಸೊ ನಾನು ಸಿಂಪಲಾಗಿ ಒಂದು ಮ್ಯಾಕ್ಸಿ ಡ್ರೆಸ್ ವಿತ್ ಬ್ರೇಸ್ಲೆಟ್ ಅಷ್ಟು ಹಾಕ್ಕೊಂಡಿದ್ದೆ. ಅವಳು ಆ್ಯಕ್ಚುಲಿ ಈ ಸರ ಹಾಕೋ ಅಂತ ಹೇಳ್ಬಿಟ್ಟು ತಾನು ಸರ ಹಾಕೋತಿದ್ದೀನಿ ಅಂದ್ಬಿಟ್ಟು ಕಂಪ್ನಿಗೋಸ್ಕರ ಹಾಕ್ಕೊಂಡಿದ್ದೆ. ಸೊ ನಂದು ಔಟ್ಲುಕ್ ರೆಡಿ ಆಗಿದೆ. ಸೊ ಸಿಂಪಲ್ ವೇರ್ ಆ್ಯಂಡ್ ಸೊ ನಾವು ಹೊರಟಿದ್ದು ನಾನು ಹೇಳಿಲ್ಲ ಅಲ್ಲ. ಓಕೆ, ನಾವು ಹೋಗ್ತಿರೋದು ಇಲ್ಲಿ ಲೋಕಲ್ ಏನು ಟೂರಿಸ್ಟ್ ಪ್ಲೇಸ್ ಇದೆ ನೋಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಅಲ್ಲಿಗೆ ರೀಚ್ ಆದ್ವಿ. ಗ್ಲಾಸ್ ಹೌಸ್ ಸರ್ಚ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಮುಂಚೆ ಏನೇನಿದೆ ಅಂತ. ಬಟ್ ನನಗೆ ಗೊತ್ತಿರೋ ಹಾಗೆ ಸರ್ಚ್ ಮಾಡಿದ ಪ್ರಕಾರ ಅಂತ ಏನಿಲ್ಲ, ಟೆಂಪಲ್ಸ್ ಇದೆ. ಬಟ್ ಇದೊಂದು ಗ್ಲಾಸ್ ಹೌಸ್ ಸ್ವಲ್ಪ ಯೂನಿಕ್ಕಾಗಿ ಸ್ಪೆಂಡ್ ಮಾಡ್ಬೋದು ವೀಕೆಂಡ್ಸ್ ಅಂತ ಇತ್ತು. ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಗೂಗಲಲ್ಲೆಲ್ಲ ಫೋಟೋಸು ಇಮೇಜಸ್ ಎಲ್ಲ ನೋಡಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ನಾವು ಇಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವನ್ ನಾವಿರೋ ಕಡೆಯಿಂದನೂ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಟ್ರಾವೆಲ್ ಅಷ್ಟೇ. ಸೊ ಎನಿಹೌ ಆಗುತ್ತಲ್ಲ ನಮಗೆ ವೀಕೆಂಡ್ಸ್ ಟೈಮ್ ಪಾಸ್ ಅಂತ ಅಂದ್ಬಿಟ್ಟು ನಾವಿಲ್ಲಿಗೆ ಹೋದ್ವಿ. ಇವನ್ ನನ್ನ ಮಗಳಿಗೂ ತುಂಬ ಖುಷಿ. ಆ್ಯಕ್ಚುಲಿ ಅದು ಒಳಗಡೆ ಹೋದಾಗ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಹೊರಗಡೆಯಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ಅವಳು ಇವನ್ ಫೋಟೋಸ್ ನೋಡಿದಾಗ್ಲೂ ತುಂಬ ಹೋಗೋಣ ಅಂತ ಅವಳು ಪ್ರೆಷರೇ ಇತ್ತು. ನಾವು ಸಾಮಾನ್ಯ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಿದ್ವಿ. ಐ ಥಿಂಕ್ ಸ್ವಲ್ಪ ಈ ಮಳೆ ಇದ್ದಿದ್ದರಿಂದ ಇವತ್ತು ಹೋಗಬಾರ್ದು ಅಂದ್ಕೊಂಡ್ವಿ. ಅವಳಿಗೋಸ್ಕರ ಇವತ್ತು ಬಂದ್ವಿ. ಹೋಗೋಣ ಅಂದ್ಕೊಂಡು ಸೊ ಫೈನಲಿ ಬಂದ್ವಿ ಗ್ಲಾಸ್ ಹೌಸ್ಗೆ. ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ. ಗ್ಲಾಸ್ ಹೌಸ್ಗಿಂತ ಗಾರ್ಡನಿಂಗ್ ತುಂಬಾ ದೊಡ್ಡದಾಗಿ ಎಷ್ಟೋ ಎಕ್ರೆಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ತುಂಬಾ ದೊಡ್ಡದಾಗಿ ಮೇಂಟೆನೆನ್ಸ್ ಆಗಿರ್ಬೋದು, ಇವನ್ ಪ್ಲ್ಯಾಂಟ್ಸು, ಲಾನ್ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನ್ ಏರಿಯಾ ಆ್ಯಂಡ್ ಪ್ಲೇ ಏರಿಯಾ ಕೂಡ ಒಂದು ಪುಟ್ಟದಾಗಿ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಎಲ್ಲ ಕಡೆ ಮಕ್ಕಳು ಬಂದೇ ಬರ್ತಾರೆ. ಅವ್ರಿಗೋಸ್ಕರ ಒಂದಷ್ಟು ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಇದು ಒಂದು ವೀಕೆಂಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಒಂದು ಆಲ್ಮೋಸ್ಟ್ 1.5 hours ಅಷ್ಟು ಆಗುತ್ತೆ. 1 to 1.5 hours ಅಷ್ಟೇ ಇಲ್ಲಿ ನಾವು ಸ್ಪೆಂಡ್ ಮಾಡ್ಬೋದು. ಜಸ್ಟ್ ಕುತ್ಕೊಂಡು ಆ ಥರ ಇಲ್ಲಿ ನಾವು ನೋಡಿಕೊಂಡು ಆರಾಮಾಗಿ ಬರ್ತೀವಿ ಅಂದರೂ ಮ್ಯಾಕ್ಸಿಮಮ್ 1.5 hour ಎನಫ್ ಅಂತ ಹೇಳ್ಬೋದು. ಎಂಟ್ರಿ ಟಿಕೆಟ್ ಕೂಡ ಇದೆ. ಸೊ ಇದಾದಮೇಲೆ ನಾನು ಗಾರ್ಡನ್ದು ಎಲ್ಲ ಫುಲ್ಲು ಮಾಮೂಲಿ ನಮ್ಮದು ವೀಡಿಯೋಸು ಫೋಟೋಸು ನಮ್ಮದು ಸೆಲ್ಫಿ ಆ ಥರ ಎಲ್ಲ ಇರುತ್ತಲ್ಲ. ಸೊ ನನ್ನ ಹಸ್ಬೆಂಡು ನನ್ನ ಮಗಳು ಆ ಕಡೆ ಎಲ್ಲ ಗಾರ್ಡನಿಂಗ್ ರೋಮಿಂಗ್ ಎಲ್ಲ ಹೋಗಿದ್ರು. ನಾವು ಇಲ್ಲಿ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಕುತ್ಕೊಳ್ಳೋಕ್ಕೆಲ್ಲ ಜಾಗ ಸರಿ ಇದೆ, ಚೆನ್ನಾಗಿದೆ. ಮತ್ತು ಮಳೆ ಬಂದರೆ ಒಳಗಡೆ ತುಂಬ ಕುತ್ಕೊಳ್ಳೋಕ್ಕೂ ತುಂಬ ಸ್ಪೇಷಿಯಸ್ ಆಗಿ ತುಂಬಾ ಎಷ್ಟು ಜನ ಹೋದ್ರೂ ಕವರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ಅಂಥ ಜನ ಯಾರೂ ಬರೋದಿಲ್ಲ. ವೀಕೆಂಡ್ಸ್ ಬರ್ತಾರೆ. ಆಲ್ಮೋಸ್ಟ್ ಹಾರ್ಡ್ಲಿ 500 ಬರೋದೇ ಒಂದು ದೊಡ್ಡ ಇದು ಅಂತ ಅನ್ಕೋತೀನಿ ನಾನು. ಬಟ್ ಬರ್ತಾ ಇರ್ತಾರೆ ಜನಗಳು ಅವಾಗವಾಗ. ಈಗ ಲೈಕ್ ಕಾಲೇಜ್ ಕಪಲ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಆ ಥರ ಬರ್ತಿರ್ತಾರೆ. ಸೊ ಇದು ಇನ್ಸೈಡಿಂದ ಗ್ಲಾಸ್ ಹೌಸ್. ಇದು ಆ್ಯಕ್ಚುಲಿ ಪ್ಲಸ್ ಟೈಪ್ ಇದೆ, ಲೈಕ್ ರೌಂಡ್ ಸರ್ಕಲ್ ಆ ಥರ ಇಲ್ಲ, ಪ್ಲಸ್ ಆಕಾರದಲ್ಲಿ ಇದೆ. ಒಳಗಡೆ ಹೋದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. 4 ಕಡೆಯಿಂದನೂ ಎಕ್ಸಿಟ್ಟು ಎಂಟ್ರಿ ಎರಡೂ ಇದೆ. ಒಂದೇ ಕಡೆ ಎಂಟ್ರಿ ಎಕ್ಸಿಟ್ ಆ ಥರ ಏನಿಲ್ಲ. ಸೊ ಯಾವ ಕಡೆನಾದರೂ ಹೋಗ್ಬೋದು, ಯಾವ ಕಡೆನಾದ್ರು ಬರ್ಬೋದು, ಆ ಥರ ಇದೆ. ಸೊ ತುಂಬಾ ಫುಲ್ ದೊಡ್ಡದಾಗಿ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಅಲ್ಲಿ ನೋಡಿ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಆರಾಮಾಗಿ ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಎಲ್ಲರೂ ಕೂಡ ಬರ್ಬೋದು. ಇಷ್ಟು ಗ್ಲಾಸ್ ಹೌಸು ಆ್ಯಕ್ಚುಲಿ ದಾವಣಗೆರೆದು ಗ್ಲಾಸ್ ಹೌಸ್. ಹಾಗೆ ಅಲ್ಲಿ ಮತ್ತು ಫುಡ್ ಎಲ್ಲ ಜಸ್ಟ್ ಕಾರ್ನ್ ಆ ಥರ ಲೈಟಾಗಿದೆ ಅಂತ, ಸ್ಟಾಲ್ಸು ಕಡಿಮೆ ಇದೆ. ಮನೆಗೆ ಬಂದು ನಾವು KFCಲಿ ಆರ್ಡ್ರ್ ಮಾಡಿದ್ವಿ. ಆ್ಯಕ್ಚುಲಿ ಚಿಕನ್ ತೊಗೊಂಬರ್ಬೇಕಂತ ಇದ್ವಿ, ಮಳೆ. ಸೊ ಪಾಪ ಅದೆಲ್ಲ ಕಡಿಮೆ ಆದಮೇಲೆ KFCಗೆ ಆರ್ಡ್ರ್ ಮಾಡಿ ತಂದು ಕೊಟ್ಟರು ಅವರು ಡೆಲಿವರಿ. ಸೊ ಇಷ್ಟು ವೀಕೆಂಡ್ ಆ್ಯಕ್ಚುಲಿ ಮನೇಲಿ ಬಂದು ಚಿಕನ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡ್ರೆ ಮಳೆ ಚಾನ್ಸ್ ಕೊಡಲಿಲ್ಲ. ಸೊ ಹಾಗೆಯೇ ಚಿಕನ್ ತಿಂದು ನಾವು ಈ ದಿನ ಮುಗಿಸಿದ್ವಿ. ಅದ್ರ ನೆಕ್ಸ್ಟ್ ಡೇ ಆ್ಯಸ್ ಯೂಶುವಲ್ ಸಂಡೇ ನಾವು ಸ್ಯಾಟರ್ಡೇ ಪ್ಲ್ಯಾನ್ ಮಾಡಿ ಹೋಗಿದ್ದು.
ಸಂಡೇ ನಾವು ಸ್ವಲ್ಪ ಆ್ಯಕ್ಚುಲಿ ನಾವು ಇದಕ್ಕೆ ಫಸ್ಟ್ ಹೋಗ್ಬೇಕು ಅಂದ್ಕೊಂಡ್ವಿ, ಫರ್ನಿಚರ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ. ನಾನು ನಿಮಗೆ ಮುಂಚಿನ ಲಾಗಲ್ಲೇ ಹೇಳಿದ್ದೆ, ನಾವು ಬೇಸಿಕ್ ತೊಗೊಬಂದಿರೋದು ಮನೆಗೆ ಐಟಮ್ಸ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮಗೆ ಏನೇನು ನೀಡ್ಸ್ ಇದೆ, ಎಸೆನ್ಷಿಯಲ್ ಆ್ಯಸ್ ಯೂಶ್ವಲಿ ಒಂದು ಮನೆ ಅಂದಮೇಲೆ ಎಲ್ಲನೂ ಬೇಕಾಗಿರುತ್ತೆ. ನಮಗೆ ಡಿಪೆಂಡ್ಸು ನಾವು ಯಾವ ಥರ ತೊಗೊಬೇಕಂತ ಇದ್ದೀವಿ, ಆ ಥರ ಬೇಕನ್ಸುತ್ತೆ ಅಲ್ಲ. ಸೊ ನಾವು ಫಸ್ಟು ಫರ್ನಿಚರ್ಸ್ನ ನೋಡೋಕ್ಕೆ ಅಂತ ಹೋದ್ವಿ. ಕಾರ್ಡ್ಸ್ ಆಗಿರ್ಬೋದು, ಸೋಫಾಸು ಆ ಥರ ನಮ್ಮ ರಿಕ್ವೈರ್ಮೆಂಟ್ಗೆ ಪರ್ಟಿಕ್ಯುಲರ್ ಆಗಿ ಬಡ್ಜೆಟ್ ಆ್ಯಂಡ್ ಕ್ವಾಲಿಟಿ, ನಮಗೆ ರೀಸನಬಲ್ ಪ್ರೈಸ್ ಆ ಥರ ಎಲ್ಲ ಬೇಕಂತ ಅಂದ್ಬಿಟ್ಟು. ಬಟ್ ಇಲ್ಲೋದ್ರೆ ನಮ್ಮದು ಎಕ್ಸ್ಪೆಕ್ಟೇಷನ್ಗೆ ಜಾಸ್ತಿನೇ ಇದೆ. ಬಟ್ ನಾವು ಇಷ್ಟು ಲಕ್ಸುರಿಯಸ್ ಎಲ್ಲ ನೋಡೋಕ್ಕೆ ಹೋಗಲಿಲ್ಲ, ಜಸ್ಟ್ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ ನನ್ನ ಮಗಳಿಗಂತೂ ಫುಲ್ ಬೇಬಿದು ಕಾಟ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಫುಲ್ ಇಷ್ಟ ಆಗಿತ್ತು. ಸೊ ನಾವು ಇಲ್ಲಿರೋದ್ರಿಂದ ನೆಕ್ಸ್ಟ್ ಬೇರೆ ಕಡೆನೂ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಷ್ಟು ಎಕ್ಸ್ಪೆನ್ಸ್ ಎಲ್ಲ ಇವಾಗ ಸ್ಪೆಂಡ್ ಮಾಡಿದ್ರೆ ತುಂಬಾ ನಮಗೂ ಇಶ್ಯೂಸ್ ಆಗುತ್ತೆ ಅಮೌಂಟ್ದು. ಅದಕ್ಕೋಸ್ಕರನೇ ನಾವು ಆದಷ್ಟು ಎಷ್ಟು ಕ್ವಾಲಿಟಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇದ್ವಿ. ಆ್ಯಂಡ್ ಹುಡ್ಡು ಎಲ್ಲ ಮ್ಯಾಟ್ರಸ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು ರೌಂಡು ನೋಡ್ಕೊಂಡು ಬಂದ್ವಿ. ಒಂದು ಆಲ್ಮೋಸ್ಟ್ 2-3 ಶಾಪಲ್ಲಿ ನೋಡಿದ್ವಿ, ಎಲ್ಲ ಆಲ್ಮೋಸ್ಟ್ ಅದೇ ಥರ ಇತ್ತು. ನಮಗೆ ಒಂದು ಶಾಪಲ್ಲಿ ಪ್ರೈಸ್ ಓಕೆ, ಬಟ್ ಸ್ವಲ್ಪ ಈ ಕ್ವಾಲಿಟಿ ವೈಸ್ ಅಷ್ಟು ಇದಾಗಲಿಲ್ಲ. ಅದೇ ಪ್ರೈಸ್ ಕಡಿಮೆ ಆದಾಗೆ ಸ್ವಲ್ಪ ಕ್ವಾಲಿಟಿ ಇಶ್ಯೂಸು ಅದೇ ಥರ ಇರುತ್ತಲ್ಲ, ಆ ಥರ. ಜಸ್ಟ್ ನನ್ನ ಮಗಳು ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲೆಲ್ಲ ನಾನು ಇದನ್ನು ತಗೋ ಅಂತ ಸಜೆಸ್ಟ್ ಮಾಡ್ತಿರ್ಲಿ. ಈವನ್ ಇದು ನಾವು ಹೋಗಿದ್ದು ರಾಯಲ್ ಓಕ್. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ಸ್ದು, ಶೋ ಪಾಟ್ಸು ಎಲ್ಲ. ಇಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ಗೊತ್ತಿರುತ್ತೆ. ಯೂಶ್ವಲಿ ಲೈಟಾಗಿ ಸ್ವಲ್ಪ ಕಾಸ್ಟ್ಲಿ ಇದೆ, ಇವನ್ ಇನ್ಕ್ಲೂಡಿಂಗ್ ಸ್ಮಾಲ್ ಐಟಮ್ಸಿಂದ, ಇಂಟೀರಿಯರ್ಸಿಂದನೂ ಹಿಡಿದು ದೊಡ್ಡ ಫರ್ನಿಚರ್ಸ್ವರೆಗೂ ಸ್ವಲ್ಪ ಕಾಸ್ಟ್ಲಿ ಇದೆ. ಇದಾದಮೇಲೆ ಎಲೆಕ್ಟ್ರಾನಿಕ್ ಐಟಮ್ಗೆ ಕ್ರೋಮಾಗಿ ಹೋದ್ವಿ. ಅಲ್ಲೂ ಓಕೆ, ನಮಗೆ ಬಜೆಟ್ ಫ್ರೆಂಡ್ಲಿ ಹಾಗೆ ಸಿಕ್ಕಿದೆ. ಮೀನ್ಸ್ ಕೊಟೇಶನ್ ಎಲ್ಲ ತೊಗೊಂಡು ಬಂದ್ವಿ. ಇಷ್ಟು ಇವತ್ತಿನ ಲಾಗ್.